ಪ್ರಹ್ಲಾದ್ ಜೋಶಿ ಅವರು ಯಾವ ಖಾತೆಯನ್ನು ನಿಭಾಯಿಸಿದ್ರು, ಈಗ ಯಾವ ಖಾತೆಯನ್ನು ಅವ್ರಿಗೆ ಕೊಡ್ತಾರೆ ಅನ್ನೋದು ಕುತೂಹಲ ಒಂದು ಕಡೆ ಆದರೆ, ಸೋಮಣ್ಣ ಅವ್ರಿಗೆ ಯಾವ ಖಾತೆ ಕೊಡ್ಬೋದು? ಕುಮಾರಸ್ವಾಮಿ ಅವರು ಬಹು ನಿರೀಕ್ಷಿತ ಕೃಷಿ ಖಾತೆ ಮೇಲೆ ಅವರು ಒಲವನ್ನು ತೋರಿಸಿದ್ದಾರೆ. ಹಾಗಾಗಿ ಕೃಷಿ ಖಾತೆ ಸಿಗುತ್ತಾ ಕುಮಾರಸ್ವಾಮಿ ಅವರಿಗೆ? ಕೆಲವೇ ಕ್ಷಣಗಳಲ್ಲಿ ಅದೆಲ್ಲದಕ್ಕೂ ಕೂಡ ತೆರೆ ಬೀಳುತ್ತೆ. ಮೊದಲ ಕ್ಯಾಬಿನೆಟ್ ಮೀಟಿಂಗ್ನತ್ತ ಎಲ್ಲ ಸಚಿವರು ಕೂಡ ಆಗಮಿಸ್ತಿದ್ದಾರೆ. ಒಬ್ಬೊಬ್ಬರೇ ಸಚಿವರು ಆಗಮಿಸ್ತಿದ್ದಾರೆ. ನೋಡಿ, ದೃಶ್ಯಾವಳಿ ಗಮನಿಸ್ತಾ ಇದ್ದೀವಲ್ಲ, ಅದು ನಿನ್ನೆ ನಡೆದಂತಹ ಒಂದು ಸಭೆ, ಮೊದಲ ಚಹಾಕೂಟದ ಸಭೆಯ ಸಂದರ್ಭದ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ದೀರಿ. ಈಗ ಯಾರಿಗೆ ಯಾವ ಖಾತೆ ಅನ್ನೋದು ಕುತೂಹಲ. ನಿನ್ನೆವರೆಗೂ ಯಾರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರಂತೆ ಕುತೂಹಲ ಇತ್ತು. ಈಗ 72 ಜನ ಸಂಸದರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಈಗ ರಾಜ್ಯದಿಂದ 5 ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. 5ರಲ್ಲಿ ಯಾರಿಗೆ ಯಾವ ಖಾತೆ ಸಿಗಬಹುದು ಅನ್ನುವ ಕುತೂಹಲ. ನಟೇಶ್ ಮಾಹಿತಿ ಕೊಡ್ತಾರೆ. ನಟೇಶ್, 5ರಿಗೆ ಯಾರಿಗೆ ಯಾವ ಖಾತೆ ಸಿಗಬಹುದು? ಏನ್ ನಿರೀಕ್ಷೆ ಇಟ್ಕೋಬಹುದು ರಾಜ್ಯದ ಜನತೆ? ನಾಗೇಂದ್ರ ಬಾಬು, ಖಂಡಿತ ಈ ಬಾರಿ ಸಾಕಷ್ಟು ನಿರೀಕ್ಷೆಗಳು ರಾಜ್ಯದ ಜನತೆಗೆ ಇರುವಂತದ್ದು. ಯಾಕಂದ್ರೆ ಬಹಳ ಪ್ರಮುಖವಾಗಿ ಯಾವ ಖಾತೆಗಳನ್ನ ರಾಜ್ಯ ಸರ್ಕಾರ ಅಂದ್ರೆ ರಾಜ್ಯದ ರಾಜ್ಯದಿಂದ ಸ್ಪಷ್ಟವಾಗಿ ಬಹುಮತವನ್ನ ಪಡೆದು ಆಯ್ಕೆಯಾಗಿರುವಂತಹ ಸಚಿವರಿಗೆ ಸಿಗುತ್ತೆ ಎನ್ನುವಂತಹ ಕುತೂಹಲ ಸಾಕಷ್ಟು ಜನರಿಗಿದೆ. ಈಗಾಗಲೇ NDA ಮೈತ್ರಿಕೂಟ ಇದೆ. ಬಿಜೆಪಿ ಇಂಡಿಪೆಂಡೆಂಟ್ ಆಗಿ ಯಾವುದೇ ನಿರ್ಧಾರವನ್ನ ಕೈಗೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಎನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಇದೆಲ್ಲವನ್ನ ನೋಡಿದ್ರೆ NDA ಮೈತ್ರಿಕೂಟ ಇರೋದ್ರಿಂದ ಸಾಕಷ್ಟು ಕುತೂಹಲ ಇದೆ. ಕಳೆದ ಬಾರಿ ಪ್ರಹ್ಲಾದ್ ಜೋಶಿ ಅವರಿಗೆ ಸಂಸದೀಯ ಮಂಡಳಿ ಸಂಬಂಧಪಟ್ಟಂತೆ ಸಂಸದೀಯ ವ್ಯವಹಾರಗಳ ಖಾತೆಯನ್ನು ನೀಡಲಾಗಿತ್ತು. ಆದ್ರೆ ಈ ಬಾರಿ ಕೂಡ ಅದೇ ಸ್ಥಾನವನ್ನ ನೀಡಲಾಗುತ್ತಾ ಅಥವಾ ಅದರ ಬದಲಿಗೆ ಅದಕ್ಕಿಂತ ಬಹುದೊಡ್ಡ ಜವಾಬ್ದಾರಿ? ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ಜವಾಬ್ದಾರಿಯನ್ನ ವಹಿಸಲಾಗತ್ತಾ ಅನ್ನುವಂತಹ ಕುತೂಹಲವೂ ಕೂಡ ಇರುವಂತದ್ದು. ಇದರ ಜೊತೆಗೆ ಶೋಭಾ ಕರಂದ್ಲಾಜೆ ಅವರಿಗೆ ರಾಜ್ಯ ಖಾತೆಯನ್ನ ಕಳೆದ ಬಾರಿ ವಹಿಸಲಾಗಿತ್ತು. ಈ ಬಾರಿಯೂ ಅದನ್ನೇ ಕಂಟಿನ್ಯೂ ಮಾಡ್ತಾರ ಅಥವಾ ದೊಡ್ಡ ಮಟ್ಟದಲ್ಲಿ ಅವಕಾಶವನ್ನ ಕೊಡ್ತಾರಾ ಎನ್ನುವಂಥದ್ದು ಕೂಡ ಬಹಳಷ್ಟು ಕುತೂಹಲವನ್ನ ಮೂಡಿಸಿದೆ. ಇನ್ನು ಇದರ ಜೊತೆಗೆ ಸೋಮಣ್ಣನವರ ವಿಚಾರಕ್ಕೆ ಬಂದ್ರೆ, ಸೋಮಣ್ಣನವರು ತೀವ್ರ ಪೈಪೋಟಿಯ ನಡುವೆ ಸಚಿವ ಸ್ಥಾನವನ್ನ ಗಿಟ್ಟಿಸಿಕೊಂಡಿರ್ತಕ್ಕಂಥದ್ದು. ಹಿರಿಯ ನಾಯಕರನ್ನ ಹೊರತುಪಡಿಸಿ ಇವರಿಗೆ ಒಂದು ಸಚಿವ ಸ್ಥಾನವನ್ನ ಕೊಟ್ಟಿದ್ದಾರೆ. ಹಾಗಾಗಿ ಇವರಿಗೂ ಕೂಡ ಒಂದು ಸಂಪೂರ್ಣವಾದ ಒಂದು ಜವಾಬ್ದಾರಿಯನ್ನ ಕೊಡುವಂತಹ ಸಾಧ್ಯತೆಗಳು ಕೂಡ ಇದೆ. ಈಗಾಗಲೇ ಸೋಮಣ್ಣನವರ ಜೊತೆ ನಾವು ಮಾತನಾಡಿದಂತ ಸಂದರ್ಭದಲ್ಲಿ ಹೇಳಿದ್ರು, ಕ್ಯಾಬಿನೆಟ್ ದರ್ಜೆಯಲ್ಲಾಗಿರ್ಬೋದು ಅಥವಾ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಖಾತೆ ಆಗಿರ್ಬೋದು, ನಾನು ಸಂತೋಷದಿಂದ ನಿಭಾಯಿಸ್ತೇನೆ. ಮೋದಿ ಸರ್ಕಾರದ ಮೊದಲ ಸಚಿವ ಸಂಪುಟ ಸಭೆ ಈಗ ಆರಂಭ ಆಗಿದೆ ಎನ್ನುವ ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಮೊದಲ ಸಂಪುಟ ಸಭೆ ಆರಂಭ ಆಗಿದೆ. ಈ ಸಭೆಯಲ್ಲಿ ಅಧಿವೇಶನ ನಡೆಸುವ ವಿಚಾರವಾಗಿ ತೀರ್ಮಾನವನ್ನು ತೆಗೆದುಕೊಳ್ಳಲಾಗುತ್ತೆ. ಯಾರಿಗೆ ಯಾವ ಖಾತೆ ಅನ್ನೋದು ಕೂಡ ಖಾತ್ರಿ ಆಗಲಿದೆ. ಇದು ಈ ಕ್ಷಣದ ಅಪ್ಡೇಟ್. ಮೋದಿ ಸರ್ಕಾರದ ಮೊದಲ ಸಂಪುಟ ಸಭೆ ಆರಂಭ ಆಗಿದೆ. ಈ ಸಭೆಯಲ್ಲಿ ಯಾರಿಗೆ ಯಾವ ಖಾತೆ ಅನ್ನೋದು ಕೂಡ ಗೊತ್ತಾಗುತ್ತೆ. ರಾಜನಾಥ್ ಸಿಂಗ್, JP ನಡ್ಡಾ, ಅಮಿತ್ ಶಾ ಎಲ್ಲರೂ ಕೂಡ ಈಗ ಆಗಮಿಸಿದ್ದಾರೆ. ಸಭೆ ಕೂಡ ಆರಂಭ ಆಗಿದೆ. ರಾಜ್ಯದ 5 ಸಚಿವರಿಗೆ ಯಾವ ಖಾತೆಯನ್ನು ಕೊಡ್ತಾರೆ? ಕ್ಯಾಬಿನೆಟ್ ದರ್ಜೆಯಲ್ಲಿ ಎಷ್ಟು ಜನ ಇರ್ತಾರೆ? ಸ್ವತಂತ್ರ ಖಾತೆಯಲ್ಲಿ ಎಷ್ಟು ಜನ ಇರ್ತಾರೆ? ರಾಜ್ಯ ಖಾತೆಯನ್ನು ಯಾರಿಗೆ ಕೊಡ್ತಾರೆ ಅನ್ನೋದು ಕುತೂಹಲ. ಬಹು ನಿರೀಕ್ಷಿತ ಕೃಷಿ ಖಾತೆಯನ್ನು ಕುಮಾರಸ್ವಾಮಿ ಅವರಿಗೆ ಕೊಡುತ್ತಾ? ಕುತೂಹಲ ಅಂತೂ ಇದ್ದೇ ಇದೆ. ಮೊದಲ ಕ್ಯಾಬಿನೆಟ್ ಮೀಟಿಂಗ್ ಆರಂಭ ಆಗಿದೆ. ಈ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆಯನ್ನು ಕೂಡ ಮಾಡಲಾಗುತ್ತೆ. ಆ ಬಳಿಕ ಸಚಿವರಿಗೆ ಯಾವ ಖಾತೆ ಅನ್ನೋದು ಅಲ್ಲಿ ಅವರಿಗೆ ತಿಳಿಸಲಾಗುತ್ತೆ. ನಟೇಶ್ ಮಾಹಿತಿ ಕೊಡ್ತಾರೆ. ನಟೇಶ್, ಈಗ ಬ್ರೇಕಿಂಗ್ ಅಪ್ಡೇಟ್ ಆಗಿದೆ. ಕ್ಯಾಬಿನೆಟ್ ಮೀಟಿಂಗ್ ಆರಂಭ ಆಗಿದೆ. ಎಷ್ಟೊತ್ತಿಗೆ ಈ ಒಂದು ಪೋರ್ಟ್ಫೋಲಿಯೋ ಹೊರಬೀಳುತ್ತೆ ನಟೇಶ್? ನಾಗೇಂದ್ರ ಬಾಬು, ಖಂಡಿತ ಈಗಾಗಲೇ ಸಭೆ ಕೂಡ ಆರಂಭ ಆಗಿರುವಂತದ್ದು. ಎಲ್ಲಾ ನಾಯಕರು ಕೂಡ ಅಂದ್ರೆ ಈಗಾಗಲೇ ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಿರುವಂತಹ
ಎಲ್ಲಾ ನಾಯಕರು ಕೂಡ ಏನು ಸಭೆಗೆ ಆಗಮಿಸಿರುವಂತದ್ದು. ಇಲ್ಲಿ ಬಹಳ ಪ್ರಮುಖವಾಗಿ ನಿನ್ನೆಯೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಏನು ಒಂದು ಸಭೆಯನ್ನ ನಡೆಸ್ತಾರೆ. ಆ ಸಭೆಯಲ್ಲಿ ಸಂಪೂರ್ಣವಾಗಿ ಇನ್ಸ್ಟ್ರಕ್ಷನ್ ಅನ್ನ ಕೂಡ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಬಹಳ ವಿಶೇಷ ಅಂತಂದ್ರೆ ಯಾರು ಕೂಡ ಈ ಒಂದು ಸಭೆಗೆ ಎಲ್ಲರೂ ಕೂಡ ಹಾಜರಾಗಬೇಕು ಎನ್ನುವಂತಹ ಸ್ಪಷ್ಟ ಸಂದೇಶವನ್ನ ನಿನ್ನೆಯಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ರು. ಹಾಗಾಗಿ ಎಲ್ಲರೂ ಕೂಡ ಈ ಒಂದು ಸಭೆಗೆ ಆಗಮಿಸಿರುವಂತದ್ದು. ಇದು ಹಲವು ವಿಶೇಷತೆಗಳಿಗೂ ಕೂಡ ಈ ಒಂದು ಕ್ಯಾಬಿನೆಟ್ ಮೀಟಿಂಗ್ ಏನಿದೆ, ಪ್ರಥಮ ಮೀಟಿಂಗ್ ಏನಿದೆ, ಇದು ಫಸ್ಟ್ ಮೀಟಿಂಗು. ಹಾಗಾಗಿ ಬಹಳಷ್ಟು ವಿಶೇಷತೆಗಳಿಂದ ಕೂಡ ಕೂಡಿರುವಂತದ್ದು. ಯಾಕಂದ್ರೆ ಎಲ್ಲಾ ಮಿನಿಸ್ಟರ್ಗಳು ಕೂಡ ಅಂದ್ರೆ ಸಚಿವರು ಕೂಡ ಇಲ್ಲಿಗೆ ಬಂದಿರತಕ್ಕಂಥದ್ದು. ಹಾಗೇನೆ ಇದು NDA ಮೈತ್ರಿಕೂಟದ ಎಲ್ಲಾ ನಾಯಕರು ಕೂಡ ಆಗಮಿಸಿದ್ದಾರೆ. ಹಾಗಾಗಿ ಇದು ಬಹಳಷ್ಟು ವಿಶೇಷತೆಯನ್ನ ಪಡೆದುಕೊಳ್ಳುತ್ತೆ. ಯಾಕಂದ್ರೆ ಬಹಳ ಪ್ರಮುಖವಾಗಿ ಕಳೆದ 2014 ಹಾಗೂ 2019 ಕ್ಯಾಬಿನೆಟ್ ಮೀಟಿಂಗ್ ಗಳಲ್ಲಿ ಕೇವಲ ಬಿಜೆಪಿಯ ಏನು ಸಚಿವರುಗಳು ಕೂಡ ಭಾಗಿಯಾಗ್ತಾ ಇದ್ರು. ಆದ್ರೆ ಈ ಬಾರಿ ಸ್ಪೆಷಲ್ ಅಂತಂದ್ರೆ NDA ಮೈತ್ರಿಕೂಟದ ಹಲವು ಸಚಿವರುಗಳು ಕೂಡ ಭಾಗಿಯಾಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತದೆ. ಚರ್ಚೆಗಳು ಯಾವ ಮಟ್ಟದಲ್ಲಿ ಅಂತಂದ್ರೆ ಇನ್ನು ಸ್ಪೀಕರ್ ಗೆ ಸಂಬಂಧಪಟ್ಟಂತೆ ಕೂಡ ಚರ್ಚೆ ಆಗ್ತದೆ. ಯಾರು ಸ್ಪೀಕರ್ ಆಗಬೇಕು ಎನ್ನುವಂಥದ್ದು. ಹಾಗೇನೆ ಖಾತೆಗಳ ಹಂಚಿಕೆ ವಿಚಾರದಲ್ಲೂ ಕೂಡ ಚರ್ಚೆ ಆಗಲಿರುವಂತದ್ದು. ಈಗ ನೀವು ಮೊದಲೇ ಹೇಳಿದಾಗೆ ಕುಮಾರಸ್ವಾಮಿ ಅವರಿಗೆ ಕೃಷಿ ಕ್ಷೇತ್ರದಲ್ಲಿ ಒಂದು ಕೃಷಿ ಖಾತೆಯನ್ನ ಕೊಡ್ತಾರೆ ಎನ್ನುವಂತ ಸಾಧ್ಯತೆಗಳು ಕೂಡ ಇತ್ತು. ಆದ್ರೆ ಕೃಷಿ ಖಾತೆಗೆ ಇದೀಗ TDP ಇರಬಹುದು, ಹಾಗೇನೆ ಶಿವಸೇನೆ ಬಹಳ ಪ್ರಮುಖವಾಗಿ ಶಿವಸೇನೆ ಕಣ್ಣಿಟ್ಟಿದೆ ಅಂತಾನೆ ಹೇಳ್ಬಹುದು. ಶಿವಸೇನೆಯ ಸಂಸದರೊಬ್ಬರು ಕೊಟ್ಟಂತಹ ಹೇಳಿಕೆ ಈಗ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಯಾಕಂದ್ರೆ 7 ಸ್ಥಾನಗಳನ್ನ ಗೆದ್ದಂತಹ ಶಿವಸೇನೆಗೆ ಒಂದೇ ಒಂದು ರಾಜ್ಯ ಖಾತೆಯನ್ನ ಕೊಡ್ತಾ ಇದ್ದೀರಿ. ಆದ್ರೆ ಕುಮಾರಸ್ವಾಮಿ ಅವರು 2 ಕ್ಷೇತ್ರವನ್ನ ಗೆದ್ದಿದ್ದಾರೆ. ಅವರಿಗೆ ನೀವು ಕೇಂದ್ರದಲ್ಲಿ ಸ್ಥಾನವನ್ನ ಕೊಡ್ತಾ ಇರ್ತಕ್ಕಂಥದ್ದು. ಇದಕ್ಕೆ ಒಂದು ರೀತಿ ವಿರೋಧವನ್ನ ಕೂಡ ವ್ಯಕ್ತಪಡಿಸಿರುವಂತದ್ದು. ವಿರೋಧವನ್ನ ವ್ಯಕ್ತಪಡಿಸುವ ಮೂಲಕ ಕುಮಾರಸ್ವಾಮಿ ಅವರ ವಿರುದ್ಧ ಮಾತನಾಡಿದ್ದಾರೆ. ಹಾಗಾಗಿ ಒಂದಷ್ಟು ಚರ್ಚೆಗಳು ಆಗಲೇಬೇಕಿದೆ. ಏನೇ ಮಾತಾಡಿದ್ರು ಕೂಡ ರಾಜ್ಯದಲ್ಲಿ ಮೈತ್ರಿಯಿಂದಾಗಿ ಬಿಜೆಪಿಗೆ ಹಳೆ ಮೈಸೂರು ಭಾಗದಲ್ಲಿ ಎಷ್ಟು ಪ್ಲಸ್ ಆಗಿದೆ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಮೊದಲ ಹಂತದ ಚುನಾವಣೆಯಲ್ಲಿ 14 ಲೋಕಸಭಾ ಕ್ಷೇತ್ರಗಳ ಚುನಾವಣೆ ನಡೀತಲ್ಲ, ಅದರಲ್ಲಿ 12 ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಗೆದ್ದಿರುವಂಥದ್ದು, ಬಿಜೆಪಿ ಮತ್ತು JDS ಗೆದ್ದಿರುವಂಥದ್ದು. ಅಂದರೆ ಇಲ್ಲಿ ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಗಿದೆ. ಹಾಗಾಗಿ ಅದರ ಅರಿವಾಗಿದೆ ವರಿಷ್ಠರಿಗೆ ಈ ಒಂದು ಮೈತ್ರಿಯಿಂದಾಗಿ ಎಷ್ಟು ಪ್ಲಸ್ ಆಗಿದೆ ಅಂತೇಳಿ. ಮತ್ತೆ ಸಂಪರ್ಕ ಮಾಡ್ತೀವಿ ನಟೇಶ್, ಹಾಗೆ ಸಂಪರ್ಕದಲ್ಲೇ ರೀ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.